ಎಲ್ಲ ಗ್ರೀನ್ ಸಿನಿಮೇಟರ್ ಸಬ್ಸ್ಕ್ರೈಬರ್ಸ್ಗೂ ನಮಸ್ಕಾರ, ಮತ್ತೆ ಇತರ ವೀಕ್ಷಕರಿಗೂ ನಮಸ್ಕಾರ. ನಾನು ಈಗ ಸ್ವಲ್ಪ ದಿನಗಳ ಹಿಂದೆ ಒಂದು ಕಾಲೇಜ್ಗೆ ಹೋಗಿದ್ದೆ. ಕಾಲೇಜ್ಗೆ ಹೋದಾಗ ನೀವು ಕೆಲವರೆಲ್ಲಾನು ಕಲಿಯಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ರು, ಕೆಲವ್ರಿಗೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದ್ರು, ಇನ್ ಕೆಲವ್ರಿಗೆ ನಮ್ಗೆ ಕಲಿಯೋಣ ಅನ್ಸುತ್ತೆ ಆದ್ರೆ ಏನೋ ತಲೆಗೆ ಹೋಗೋದೇ ಇಲ್ಲ ಅಂತಂದ್ರು, ಇನ್ ಕೆಲವರು ನಾವು ಮೊಬೈಲ್ ಜಾಸ್ತಿ ನೋಡ್ತೀವಿ ಅದಕ್ಕೋಸ್ಕರ ನಮ್ಗೆ ಮೋಸ್ಟ್ಲಿ ಮೆಮೊರಿ ಪವರ್ ಕಮ್ಮಿ ಇದೆ ಅಂತಂದ್ರೆ, ಇನ್ ಕೆಲವರು ಟೀಚರ್ಸ್ ಅಥವಾ ಲೆಕ್ಚರರ್ಸ್ ಪಾಠ ಸರಿ ಮಾಡಲ್ಲ ಅಂದ್ರು, ಇನ್ ಕೆಲವರು ನಮ್ಮ ಮನೇಲಿ ಎನ್ವಿರಾನ್ಮೆಂಟ್ ಸರಿಗಿಲ್ಲ, ನಮ್ಮ ಅಪ್ಪ ಅಮ್ಮನ ಜೀನ್ಸ್ ಸರಿಗಿಲ್ಲ, ಸೊ ಅದಕ್ಕೆ ನಮ್ಗೆ ಸರಿ ಓದಕ್ಕಾಗಲ್ಲ, ಏನೇನೋ ಒಂದು ನಾನಾ ಕಾರಣ ಹೇಳಿದ್ರಪ್ಪ. ನನಗೆ ಅಯ್ಯೋ ಗೋವಿಂದ, ಇವರು ಓದದೇ ಇರೋದಕ್ಕೆ ಟೀಚರು, ಮೊಬೈಲು, ಲೆಕ್ಚರರು, ಕಾಲೇಜು, ಅಪ್ಪ ಅಮ್ಮ ಸಾವಿರ ಕತೆ ಹೇಳ್ತಾ ಇದ್ದಾರೆ. ನನ್ಗೆ ಆಶ್ಚರ್ಯ ಆಗೋಯ್ತು. ಎಲ್ಲಾರನ್ನು ಕೇಳಿದೆ, ನೀವು ತುಂಬಾ ನಿಮ್ಗೆ ಕಲೀಲೇಬೇಕು ಅಂತ ಆಸೆ ಆದಾಗ ನೀವೇನ್ ಮಾಡ್ತೀರಾ ಅಂತ ಹೇಳಿದೆ. ನಮ್ಗೆ ಕಲೀಲೇಬೇಕು ಈ ಟಾಪಿಕ್ ಅಂತ ಆಸೆ ಆದ್ರೆ ನಾವು ಯೂಟ್ಯೂಬ್ ನೋಡ್ತೀವಿ. ಒಬ್ಬ ಯೂಟ್ಯೂಬರ್ ಹೇಳಿದ ಅರ್ಥ ಆಗದಿದ್ರೆ ಇನ್ನೊಂದು ಯೂಟ್ಯೂಬ್ ನೋಡ್ತೀವಿ. ತಿರ್ಗಾ ಇನ್ನೊಬ್ಬ ಯೂಟ್ಯೂಬ್ ಹೇಳಿದ ಅರ್ಥ ಆಗದಿದ್ರೆ ಇನ್ನೊಂದು ಯೂಟ್ಯೂಬ್ ನೋಡ್ತೀವಿ. ಹೀಗೆ ಒಬ್ಬೊಬ್ರು ಒಂದೊಂದು ಕಾರಣ ಹೇಳಕ್ ಶುರು ಮಾಡಿದ್ರೆ, ಇನ್ ಕೆಲವರು ಇಲ್ಲ ನಾವು ಲೆಕ್ಚರರ್ ಹತ್ರ ಹೋಗಿ ಕೇಳ್ತೀವಿ, ಅವರು ಹೇಳ್ಕೊಡ್ತಾರೆ. ಇನ್ ಕೆಲವರು ನಾವು ಕೇಳಲ್ಲ, ಲೆಕ್ಚರರ್ ನಮ್ಮೇಲೆ ಬೈತಾರೆ ಅಂತ ಭಯ ನಮ್ಗೆ. ನಿಂಗೆ ಏನಕ್ಕೆ ಇಷ್ಟೆಲ್ಲ ಕ್ಲಾಸಲ್ಲೆಲ್ಲ ಹೇಳ್ಕೊಡುವಾಗ ಎಲ್ಲಿತ್ತು ನಿನ್ನ ಜ್ಞಾನ, ನಾ ಹೇಳ್ಕೊಡಲ್ಲ ಹೋಗು ಅಂತಾರೆ ಅಂತ. ಏನು ಕಲೀದೇ ಇರೋದಕ್ಕೆ 1,000 ಕಾರಣಗಳು, ಒಂದ ಎರಡ? ನನ್ಗೆ ಆಶ್ಚರ್ಯ ಆಗೋಯ್ತು. ನೀವು ಕಲಿಯೋದಕ್ಕೆ ನೀವೆಲ್ಲಾನುವೆ ಆಚೆ ಕಡೆ ಇರೋ ಪುಸ್ತಕ, ಆಚೆ ಕಡೆ ಇರೋ ಯೂಟ್ಯೂಬು, ಆಚೆ ಕಡೆ ಇರೋ ಲೆಕ್ಚರರು, ಆಚೆ ಕಡೆ ಇರೋ ಕಾಲೇಜು, ಅದ್ರ ಮೇಲೆ ನೀವೆಲ್ಲಾನುವೆ ಡಿಪೆಂಡ್ ಆಗೋಗಿದ್ದೀರಾ ಅಂತ ಕೇಳಿದೆ. ಹೌದು, ದೇ ಆರ್ ಆಲ್ ಜಸ್ಟ್ ಟೂಲ್ಸ್. ನಿಮ್ಗೆ ಎಕ್ಸ್ಟರ್ನಲ್ ಟೂಲ್ಸ್ ಕಲಿಬೇಕಾದ್ರೆ ಇಂಟರ್ನಲ್ ಟೂಲ್ಸ್ ಏನಿದೆ ನಿಮ್ಗೆ ಅಂತಂದ್ರೆ ಒಬ್ರು ಉತ್ತರ ಹೇಳೋರೇ ಇಲ್ಲ. ಇಂಟರ್ನಲ್ ಟೂಲ್ಸ್ ಅಂದ್ರೆ ಏನು, ನಮ್ಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಕೇಳಿದ್ರು. ಸೊ ಇಟ್ ವಾಸ್ ಅ ಶಾಕಿಂಗ್ ಫಾರ್ ಮೀ. ಎಂತ ಶಾಕ್ ಅಂತಂತಂದ್ರೆ, ತಮ್ಮಲ್ಲಿ ತಮ್ಮಲ್ಲೇ ನಮ್ಮ ಟೂಲ್ಸ್ ಇದೆ ಕಲಿಯಕ್ಕೆ, ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಟೂಲ್ಸ್ ನಮ್ಮಲ್ಲಿದೆ. ಆ ಟೂಲ್ಸ್ ಇವ್ರಿಗೆ ಗೊತ್ತಿಲ್ವಲ್ಲ ಅನ್ನೋದು ತುಂಬಾ ತುಂಬಾ ನಂಗೆ ಬೇಜಾರಾಗೋಯ್ತು. ನಾ ಕೇಳಿದೆ, ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಟೂಲ್ಸ್ ನಿಮ್ಗೆ ಅಂತ, ನಿಮ್ಮಲ್ಲೇ ಏನ್ ಟೂಲ್ಸ್ ಇದೆ ಅಂತ ಹೇಳ್ತೀರಾ ಅಂತ. ಯಾರು ಗೊತ್ತಿಲ್ಲ ಅಂತಂದ್ರು. ಯಾರೋ ಒಂದಿಬ್ರು ಮಾತ್ರ ಸೆನ್ಸ್ ಆರ್ಗನ್ಸ್ ಅಂತ ಹೇಳಿದ್ರು. ಎಸ್, ದೇ ಆರ್ ಆಲ್ ಟೂಲ್ಸ್. ಸೆನ್ಸ್ ಆರ್ಗನ್ಸ್ ಹೌದು, ಒಂದು ಆಲ್ 5 senses. ದಟ್ ವಾಟ್ ಈಸ್ ದ ಮೇನ್ ಟೂಲ್ ದಟ್ ವಿ ಹ್ಯಾವ್? ದ ಮೇನ್ ಟೂಲ್ ಈಸ್ ನಥಿಂಗ್ ಬಟ್ ಮೈಂಡ್, ಮನಸ್ಸು. ನಿಮ್ ಮನಸ್ಸು ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ರೆ, ಮನಸ್ಸು ಮಾಡಬೇಕು ಅನ್ಕೊಂಡ್ರೆ ಖಂಡಿತ ನಾಳೆ ಹೇಳ್ತಾ ಮನಸ್ಸು ಹೇಳುತ್ತೆ ಇದು ಮಾಡು ಅಂತ ಹೇಳುತ್ತೆ. ಮನಸ್ಸು ಆರ್ ಮೈಂಡ್ ಇಸ್ ದ ಸ್ಟ್ರಾಂಗೆಸ್ಟ್ ಟೂಲ್ ಅವೈಲಬಲ್ ಇನ್ ದ ವರ್ಲ್ಡ್, ಅವೈಲಬಲ್ ವಿತ್ ಯು. The world is with you. Understand this? When you have a mind, the world is with you. ಪ್ರಪಂಚ ನಿಮ್ಮಲ್ಲೇ ಇದೆ, ಅರ್ಥ ಮಾಡ್ಕೊಡಿ. ಪ್ರಪಂಚದಲ್ಲಿ ನಾವೇನೇನೋ ಹುಡುಕಕ್ ಹೋಗ್ತಾ ಇದೀವಿ, ಪ್ರಪಂಚ ಇಲ್ಲೇ ಇಟ್ಕೊಂಡಿದೀವಿ. ನನ್ಗೆ ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ನನ್ಗೆ ಇದಕ್ಕೆ ದುಃಖ ಕಾರಣ, ಮೊಬೈಲ್ ದುಃಖಕ್ಕೆ ಕಾರಣ, ಟಿವಿ ದುಃಖಕ್ಕೆ ಕಾರಣ. ಎಷ್ಟು ಇದೆ, ಏನಿಲ್ಲ ಎಕ್ಸ್ಟರ್ನಲ್ ಥಿಂಗ್ಸು. ನಿಮ್ಮ ಇಂಟರ್ನಲ್ ಥಿಂಗ್ಸ್ ಮನಸ್ಸು, ಇಟ್ಸ್ ಸಚ್ ಎ ಸ್ಟ್ರಾಂಗೆಸ್ಟ್ ಟೂಲ್. ಮನಸ್ಸು ಏನ್ ಮಾಡಿದ್ರೆ, ಮನಸ್ಸೇನಾದ್ರು ಅನ್ಕೊಂಡ್ರೆ ಖಂಡಿತ ನೀವು ಮಾಡೇ ಮಾಡ್ತೀರಾ. ಅದಕ್ಕೇನೇನೆ ಹೇಳಿರೋದು, ಮನಸ್ಸಿದ್ದರೆ ಮಾರ್ಗ ಉಂಟು ಅಂತ ಅನ್ಬಿಟ್ಟು. ಮನಸ್ಸಲ್ಲಿ ದೇರ್ ಆರ್ 3-4 ಟೈಪ್ಸ್ ಇರುತ್ತೆ. ಒಂದು ಇದರಲ್ಲಿ ನಾ ಹೇಳ್ತೀನಿ, ಕಂಪ್ಲೇನಿಂಗ್ ಮೈಂಡ್, ಅಪ್ರಿಶಿಯೇಟಿಂಗ್ ಮೈಂಡ್, ನ್ಯೂಟ್ರಲ್ ಮೈಂಡ್. ಮೈಂಡ್ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇರುತ್ತೆ. ತನ್ಗೇನ್ ತಪ್ಪಾದ್ರೂ, ಏನು ತನಗ್ ಸರಿ ಹೋಗದೆ ಇದ್ರೂ ಮೈಂಡ್ ತಂದಂತ ಒಪ್ಕೊಳಲ್ಲ. ಅವರಿಂದಾನೇ ನನ್ಗೆ ಈ ತರ ಆಗ್ತಾ ಇರೋದು ಅಂತ. ಅಪ್ರಿಶಿಯೇಟಿಂಗ್ ಮೈಂಡು ತನ್ಗೇನಾದ್ರೂ ಪರವಾಗಿಲ್ಲ, ಇದು ನನ್ನಿಂದಾನೇ ಆಗಿದೆ ಅಂತ ಅನ್ಕೊಳ್ತಾ ಇರುತ್ತೆ. ನ್ಯೂಟ್ರಲ್ ಮೈಂಡು ಏನು ಅನ್ಕೊಳಲ್ಲ. ಸೊ ಇದು ಒಂದು ವಿಧ ಆದ್ರೆ, ಇನ್ನೊಂದು ನಿಮ್ಗೆ ಅನ್ಕಾನ್ಶಿಯಸ್ ಮೈಂಡ್, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಸೂಪರ್ ಕಾನ್ಶಿಯಸ್ ಮೈಂಡ್, ಈ ತರ ಎಲ್ಲ ಇದೆ. ಲೆಟ್ ಅಸ್ ನಾಟ್ ಗೋ ಡೀಪರ್ ಇನ್ ಟು ದ ಟೈಪ್ಸ್ ಆಫ್ ಮೈಂಡ್. ಅದೆಲ್ಲ ಏನು ಬೇಡ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ,
ನೀವು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಪರೀಕ್ಷೆ ಬರ್ತಾ ಇದೆ. ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, 2 ತಿಂಗಳಿದೆ, 3 ತಿಂಗಳಿದೆ ಪರೀಕ್ಷೆ, ನಮ್ಗೆ ರೆಡಿನೇ ಆಗಿಲ್ಲ, ಪ್ರಿಪೇರೇ ಆಗಿಲ್ಲ, ಭಯ ಆಗ್ತಾ ಇದೆ ಅಂತ. ಭಯ ಎಲ್ಲಿಂದ ಆಗುತ್ತೆ? ಭಯ ಮನಸ್ಸಿಂದ ಆಗುತ್ತೆ. ಏನಕ್ಕೆ ಆಗ್ತಾ ಇದೆ? ಮನಸ್ಸಿಗೆ ಗೊತ್ತಿದೆ ನೀವು ಪ್ರಿಪೇರ್ ಆಗಿಲ್ಲ ಅಂತ. ಕರೆಕ್ಟಾ? ಮನಸ್ಸಿಗೆ ಗೊತ್ತಿದೆ ನೀವು ಪ್ರಿಪೇರ್ ಆಗ್ತಾ ಇಲ್ಲ ಎಕ್ಸಾಮ್ಗೆ, ಅದಕ್ಕೇನೆ ಮನಸ್ಸು ಭಯ ಪಟ್ಕೊಳ್ತಾ ಇದೆ. ಆಚೆ ಕಡೆಯವ್ರು ಯಾರು ಭಯ ಪಡಿಸಿಲ್ವಲ್ಲ ನಿಮ್ಗೆ. ಆಚೆ ಕಡೆಯವ್ರು ಎಕ್ಸಾಮ್ ಇದೆ ಭಯ ಪಟ್ಕೋ ಅಂತ ಹೇಳಿದ್ರಾ? ಆಚೆ ಕಡೆಯವರು ಎಕ್ಸಾಮು ನಿಮ್ ಡೇಟ್ ಅನೌನ್ಸ್ ಮಾಡಿದ್ರು. ಆಚೆ ಕಡೆಯವರು ನಿಮ್ಗೆ ಪಾಠ ಹೇಳ್ಕೊಟ್ರು. ಆ ಪುಸ್ತಕ ನಿಮ್ ಮುಂದೆ ಇದೆ, ಅದು ಆಚೆ ಕಡೆ. ಅದನ್ನ ಮನಸ್ಸಿಗೆ ತಗೊಳ್ಳೋರು ಯಾರು? ನೀವೇ ತಗೊಳ್ಬೇಕು. ಈವನ್ ಈಗ್ಲೂ ಏನೂ ಸಮಯ ಮೀರಿಲ್ಲ. ಇವತ್ತು ಮನಸ್ ಮಾಡಿ ನೀವು, ನಾನು ಮಾರ್ಕ್ಸ್ ತೆಗಿಬೇಕು, ನಾನು ಓದ್ಬೇಕು, ನಾನು ಒಳ್ಳೆ ಕೆಲ್ಸ ಮಾಡ್ಬೇಕು ಅಂತ. ಪರೀಕ್ಷೆ ನಮಗೆ ಜೀವನದಲ್ಲಿ ಅತಿ ಮುಖ್ಯವಾದ ಘಟ್ಟ ಏನಲ್ಲ. ಅದು ಒಂದು ಜೀವನದ ಘಟ್ಟ ಅಷ್ಟೇನೆ. ಪರೀಕ್ಷೆನಲ್ಲಿ ಏನಕ್ಕೆ ನಾವು ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು, ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೋಬೇಕು. ಪರೀಕ್ಷೆನಲ್ಲಿ ಮಾರ್ಕ್ಸ್ ತಗೊಂಡಾಗ ಅವ್ರ ಆಚೆ ಕಡೆಯವ್ರು ಮಾರ್ಕ್ಸ್ ಕೊಡ್ತಾರೆ. ಕರೆಕ್ಷನ್ ಒಬ್ರು ಮಾಡ್ತಾರೆ, ನೀವ್ ಬರೀತೀರಾ. ಕರೆಕ್ಷನ್ ಒಬ್ರು ಮಾಡ್ತಾರೆ, ಮಾರ್ಕ್ಸ್ ಕೊಡೋರ್ಬ್ರು ಕೊಡ್ತಾರೆ. ಮಾರ್ಕ್ಸ್ ಬರುತ್ತೆ, ನೀವ್ ನೋಡ್ಕೊಳ್ತೀರಾ ನಿಮ್ ಮಾರ್ಕ್ಸ್ ಇಷ್ಟಿದೆ ಅಂತ ಅನ್ಬಿಟ್ಟು. ನಿಮ್ ಮಾರ್ಕ್ಸ್ ಎಷ್ಟಿದೆ ಅನ್ನೋದು ಅದು ಅಳತೆಗೋಲು ನಿಮ್ಮ ಇಂಟೆಲಿಜೆನ್ಸ್ ಅಲ್ಲ. ನೀವ್ ಎಷ್ಟು ಪ್ರಿಪೇರ್ ಆದ್ರಿ ಅಂತ ಎಕ್ಸಾಮ್ಗೆ. ಸಿ ಯಾವುದು ನಿಮ್ಗೆ ಫ್ರೀ ಆಗಿ ಸಿಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಮಾರ್ಕ್ಸ್ ಬೇಕು ಅಂದ್ರೆ ಯು ಶುಡ್ ಬಿ ಫೋಕಸ್ ಟು ದ ಸ್ಟಡೀಸ್. ಅಟೆನ್ಷನ್ ಇರ್ಬೇಕು ಓದೋದ್ರಲ್ಲಿ. ನಿಮ್ಗೆ ಯಾರಾದ್ರೂ ಚಾಕ್ಲೇಟ್ ಅಂಗಡಿನಲ್ಲಿ ಹೋದ್ರೆ ಫ್ರೀಯಾಗಿ ಕೊಡ್ತಾರಾ? ದುಡ್ಡು ಕೊಟ್ರೇನೆ ಚಾಕ್ಲೇಟ್ ಕೊಡೋದು. ಯಾವನಾದ್ರೂ ಅಂಗಡಿನಲ್ಲಿ ಫ್ರೀ ಆಗಿ ಸಾಮಾನ್ ತಗೊಂಡೋಗಪ್ಪ ಅಂತಾನ? ಎಕ್ಸೆಪ್ಟ್ ನಿಮ್ ಅತ್ತೆ ಮಾವ ಅಥವಾ ನಿಮ್ ನೆಂಟ್ರಿದ್ರೆ, ಫ್ರೆಂಡ್ಸ್ ಇದ್ರೆ. ಕೊಟ್ಮೇಲೆ ಅವ್ರು ಅನ್ಕೊಳ್ತಾರ, ಹೋಯ್ತಲ್ಲಪ್ಪ ನನ್ ದುಡ್ಡು, ಇವನ್ ಬಂದ್ಬಿಟ್ಟು ತಗೊಂಡೋದ್ನಲ್ಲ ಅಂತ. ಜೀವನದಲ್ಲಿ ಯಾವುದು ಉಚಿತವಾಗಿ ಸಿಗಲ್ಲ. ನೀವು ಕನಸು ಕಾಣ್ತಾ ಇದ್ದು ನನಗೆ ಮಾರ್ಕ್ಸ್ ಇಷ್ಟು ಬರುತ್ತೆ ಅಂದ್ರೆ ಅದು ತಪ್ಪು. ಕನಸು ಕಾಣದ್ ನಿಲ್ಸಿ, ನೀವು ಕನಸನ್ನ ಆಲೋಚನೆಗಳನ್ನಾಗಿ ಮಾಡಿ, ಆಲೋಚನೆಯನ್ನ ಕಾರ್ಯರೂಪಕ್ಕೆ ತನ್ನಿ. ಆಗ್ಲೇ ನಿಮಗೆ ಅದರ ಫಲಿತಾಂಶ ದೊರೆಯದು. ಖಂಡಿತ ಇನ್ನೂ ಸಮಯ ಇದೆ. ಝೀರೋ ಇರೋನ್ ಹೀರೋ ಆಗ್ಬಲ್ಲ. ನೀವೇ ನೋಡಿದೀರಾ ಎಷ್ಟು ಉದಾಹರಣೆಗಳು ಪ್ರಪಂಚದಲ್ಲಿದೆ. ಯಾರಿಗೂ ಎಲ್ಲ ಒಂದು ಯಾರು ದೊಡ್ಡ ಹಿನ್ನೆಲೆಯಿಂದ ಬಂದಿರೋರಲ್ಲ. ಎಲ್ಲಾರು ತಮ್ಮ ಮನಸ್ಸಲ್ಲಿ ಒಂದು ಗುರಿ ಇಟ್ಕೊಂಡ್ರು. ಮನಸ್ಸಲ್ಲಿ ಸುಮ್ನೆ ಗುರಿ ಬರಲ್ಲ, ತಿಳ್ಕೊಳ್ಳಿ. ಕ್ಲಾರಿಟಿ ಇರ್ಬೇಕು. ನೀವ್ ಕ್ಲಾರಿಟಿ ಇಲ್ದೆ ಇದ್ರೆ ನೀವು ಎಷ್ಟೇ ಗುರಿ ಇಟ್ಕೊಂಡ್ರು ಆಗಲ್ಲ. ನೀವು ಮಾರ್ಕ್ಸ್ ತಗೋಬೇಕು ಅಥವಾ ನನ್ಗೆ ಇಷ್ಟರಲ್ಲಿ ಮಾರ್ಕ್ಸ್ ಬರ್ಬೇಕು ಅಂತ ಇತ್ತು ಅಂದ್ರೆ ನಿಮ್ಮ ಮೈಂಡ್ ಕ್ಲಾರಿಟಿ ಆಗಿರ್ಬೇಕು. ಯಾರೇನೇ ಹೇಳಿದ್ರು, ಯಾರೇನೇ ಮಾಡಿದ್ರು, ನನ್ನ ಗುರಿ ಇವತ್ತು ಓದೋದು. ನೀವು ಓದಿ ಓದಿ ಓದಿ. ಸೊ ನೀವು ಪರೀಕ್ಷೆನೂ ಬರೀರಿ, ಆಯ್ತಾ? ನಿಮಗೆ ನೀವು, ಹೌದು ನಾ ಚೆನ್ನಾಗಿ ಬರ್ದಿದ್ದೀನಿ, ನನಗ್ ಮಾರ್ಕ್ಸ್ ಬರುತ್ತೋ ಬಿಡುತ್ತೋ ಅದು ಕರೆಕ್ಷನ್ ಮಾಡೋ ಮೇಲೆ ಡಿಪೆಂಡ್ ಆಗುತ್ತೆ. ನಾನ್ ಬರ್ದಿದ್ದೀನಿ ಅನ್ನೋ ಒಂದು ಅಪ್ರಿಶಿಯೇಷನ್, ಅನ್ನೋ ಒಂದು ಹೆಮ್ಮೆ ನಿಮಗಿರ್ಬೇಕು. ಖಂಡಿತ ಇವತ್ತು ಸಮಯ ಮೀರಿಲ್ಲ. ನೀವು ಯಾವುದೇ ಯೂಟ್ಯೂಬು ಅಥವಾ ಸೋಷಿಯಲ್ ಮೀಡಿಯಾಗೆ ಟೈಮ್ ವೇಸ್ಟ್ ಮಾಡಬೇಡಿ. ಲೈಫ್ ಈಸ್ ಈಕ್ವಲ್ ಟು ಟೈಮ್. ಅರ್ಥ ಮಾಡ್ಕೊಳ್ಳಿ. ಸಮಯ ಈಕ್ವಲ್ಸ್ ಜೀವನ. ನೀವು ಜೀವನದ ಪ್ರತಿಯೊಂದು ಸಮಯನೂ ಸರಿಯಾಗಿ ಅನುಭವಿಸಿದ್ರೆ, ಅಂದ್ರೆ ಸರಿಯಾಗಿ ಸದುಪಯೋಗ ಮಾಡಿದ್ರೆ ಅದು ಖಂಡಿತ ನಿಮಗೆ ಉಪಯೋಗ ಕೊಡುತ್ತೆ. ನೀವು ಟೈಮನ್ನ ಸರಿಯಾಗಿ ಬಳಸ್ಕೊಳ್ಳಿ, ಟೈಮ್ ನಿಮ್ಮನ್ನ ಸರಿಯಾಗಿ ಬಳಸುತ್ತೆ. ಎಕ್ಸಾಮ್ಗೆ ಹೋಗ್ತೀರಾ, ಪರೀಕ್ಷೆಗೆ ಹೋಗ್ತೀರಾ, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಬರಲ್ಲ ಅಂತ ಅನ್ಬಿಟ್ಟು ನೀವು ಸುಮ್ಮನೆ ಬಂದ್ಬಿಡ್ಬೇಡಿ ಆಚೆಗೆ. ಏನೋ ಒಂದು ಉತ್ತರ ನಿಮ್ಗೆ ಜನರಲ್ ಆಗಿ ಬಂದಿರುತ್ತದಕ್ಕೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ಪುಸ್ತಕ ಓದಿರ್ಬೇಕು.
ಸುಮ್ನೆ ಬರಲ್ಲ. ನೀವ್ ಬರೀ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಇಂದ ಆ ಲೆಸನ್ ಕಳಿಸ್ಕೊಳ್ತೀನಿ, ಸೋಷಿಯಲ್ ಮೀಡಿಯಾದಿಂದ ಕಳಿಸ್ಕೊಳ್ತೀನಿ ಅಂದ್ರೆ ಆಗಲ್ಲ. ಪುಸ್ತಕ ಓದ್ಬೇಕು, ಓದ್ಬೇಕು, ಓದ್ಬೇಕು. ಓದಿ, ಪುಸ್ತಕ ಓದಿ. ಪರೀಕ್ಷೆಯಲ್ಲಿ 3 ಗಂಟೆ ಕಾಲನು ಉತ್ತರ ಬರುತ್ತೋ ಬಿಡುತ್ತೋ ಕೂತ್ಕೊಂಡು ಬರೀರಿ. ಅದಕ್ ಸಂಬಂಧಪಟ್ಟ ವಿಷಯನೇ ಬರೀರಿ. ಉತ್ತರ ಕರೆಕ್ಟ್ ಆಗಿ ಗೊತ್ತಿರಲ್ವಾ? ಸಂಬಂಧಪಟ್ಟ ಉತ್ತರ ಬರೀರಿ. ನಿಮ್ಗೇನ್ ಬರುತ್ತೋ ಬರೀರಿ. ಖಂಡಿತ ನಿಮ್ಗೆ ಅಕಸ್ಮಾತು ಜ್ಞಾಪಕನೇ ಆಗದೆ ಇದ್ರೆ ಕಣ್ ಮುಚ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮನ್ನ ಅಥವಾ ನಿಮ್ಮ ಗುರುಗಳನ್ನ ನೆನೆಸ್ಕೊಳ್ಳಿ. ನಿಮ್ ಪೇಜಸ್ ನಿಮ್ ಮುಂದೆ ಬರ್ಲಿ. ಆ ಬುಕ್ ಮುಂದೆ ಬರ್ಲಿ, ಕಣ್ಣಿಗೆ ಬರ್ಲಿ. ನೀವು ಎಮೋಷನಲ್ ಆಗಿ ನೀವು ಯಾರೋ ಇನ್ನೊಬ್ರಿಗೆ, ಫ್ರೆಂಡ್ಸ್‌ಗೆ ಅಥವಾ ಮೊಬೈಲ್‌ಗೆ ಕನೆಕ್ಟ್ ಆಗಿರೋ ಬದಲು ಸ್ವಲ್ಪ ನೀವು ಭಾವನಾತ್ಮಕವಾಗಿ ಪುಸ್ತಕಕ್ಕೆ ಕನೆಕ್ಟ್ ಆಗಿ ಶುರು ಮಾಡಿ, ಓದಕ್ ಶುರು ಮಾಡಿ. ನಾನ್ ಬರೀ ನೀವು ಟೆಕ್ಸ್ಟ್ ಬುಕ್ಕೇ ಓದಿ ಅಂತ ಹೇಳಲ್ಲ. ನಿಮಗೆ ಯಾವುದು ಇಷ್ಟವಾದ ವಿಷಯ ಇರುತ್ತೋ ಆ ವಿಷಯದ ಬಗ್ಗೆ ಗಮನ ಕೊಡಿ. ಆ ವಿಷಯದ ಬಗ್ಗೆ ಗಮನ ಕೊಡ್ಬೇಕು ಅಂದ್ರೆ ನಿಮ್ ಮೈಂಡ್ ಕ್ಲಾರಿಟಿ ಇರ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ನಾನ್ ಮಾತಾಡ್ತೀನಿ ವಿದ್ಯಾರ್ಥಿಗಳೇ. ದಯವಿಟ್ಟು ನಿಮ್ಮ ಮೈಂಡ್ ಅನ್ನ ಪವರ್‌ಫುಲ್ ಟೂಲ್‌ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಬೇರೆಯವರೆಲ್ಲ ಉಪಯೋಗಿಸ್ಕೊಳ್ತಾರೆ, ಅವ್ರ ಮುಂದೆ ಬಂದ್ಬಿಡ್ತಾರೆ. ನೀವು ಆಮೇಲೆ ನಾಳೆಗೆ ದೊಡ್ಡವರಾದ್ಮೇಲೆ ಅಯ್ಯೋ ನಾವ್ ಈ ತರ ಮಾಡ್ಬೇಕಾಗಿತ್ತು ಅಂತ ನೀವ್ ಅನ್ಕೊಳ್ತೀರಾ. ಪ್ರತಿಯೊಬ್ಬರಿಗೂ ದೇವ್ರು ಕೊಟ್ಟಿರೋ ಮನಸ್ಸಿದೆ. ಸ್ಟ್ರಾಂಗೆಸ್ಟ್ ಅಂಡ್ ಪವರ್‌ಫುಲ್ ಟೂಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವುದೇ ಕಂಪ್ಯೂಟರ್ಗಿಂತ ದೊಡ್ಡ ಟೂಲ್, ಸ್ಟ್ರಾಂಗೆಸ್ಟ್ ಟೂಲ್ ಅದು. ಆ ಸ್ಟ್ರಾಂಗೆಸ್ಟ್ ಟೂಲ್‌ನ ನೀವ್ ಹೇಗ್ ಉಪಯೋಗಿಸ್ಕೊಳ್ತೀರೋ ಹಾಗೆ ಆ ಟೂಲು ನಿಮ್ಮ ಸಮ್ಯಕ್ಕೆ ಉಪಯೋಗಕ್ಕೆ ಬರುತ್ತೆ. ಪ್ರತಿಯೊಂದು ಹಾಗೇನೆ ನಾವು ಪುಸ್ತಕನ ಹೇಗೆ ಉಪಯೋಗಿಸ್ಕೊಳ್ತೀವೋ ಪುಸ್ತಕ ನಮ್ಮನ್ನ ಹಾಗೆ ಉಪಯೋಗಿಸ್ಕೊಡುತ್ತೆ. ನಾವು ಮನಸ್ಸನ್ನ ಹೇಗೆ ಉಪಯೋಗಿಸ್ಕೊಳ್ತೀವೋ ಮನಸ್ಸು ನಮ್ಮನ್ನ ಹಾಗೆ ಉಪಯೋಗಿಸ್ಕೊಳ್ಳುತ್ತೆ. ಸೋಷಿಯಲ್ ಮೀಡಿಯಾನ ಹೇಗೆ ಉಪಯೋಗಿಸ್ಕೊಳ್ತೀವೋ ಸೋಷಿಯಲ್ ಮೀಡಿಯಾ ಹಾಗೆ ನಮ್ಮನ್ನು ಉಪಯೋಗಿಸ್ಕೊಡುತ್ತೆ. ನಮ್ಗೆ ಯಾವುದು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ. ಯಾವಾಗ್ಲೂ ನಮ್ಮ ಅಭಿವೃದ್ಧಿ ನಾವು ನೋಡ್ಕೋಬೇಕು. ನೀವೇ ನಿಮ್ಮ ಬಗ್ಗೆ ಅಭಿವೃದ್ಧಿ ನೋಡ್ಕೊಳ್ದೆ ಇದ್ರೆ ಮತ್ಯಾರು ನೋಡ್ತಾರೆ? ಅರ್ಥ ಮಾಡ್ಕೊಳ್ಳಿ. ಯಾರು ಎಲ್ಲಾರು ಇನ್ಕ್ಲೂಡಿಂಗ್ ನಿಮ್ ಕ್ಲೋಸ್ ಫ್ರೆಂಡ್ಸು ನನಗಿಂತ ಅವನಿಗೆ ಕಮ್ಮಿ ಮಾರ್ಕ್ಸ್ ಬರ್ಲಿ ಅಂತ ಆಸೆ ಪಡ್ತಾ ಇರ್ತಾನೆ. ಅವನಿಗಿಂತ ನಾನ್ ಚೆನ್ನಾಗ್ ಮಾರ್ಕ್ಸ್ ತಗೋಬೇಕು, ಅವನಿಗಿಂತ ನಾನ್ ಚೆನ್ನಾಗ್ ಸಂಪಾದನೆ ಮಾಡ್ಬೇಕು ಅಂತ. ಯಾವತ್ತು ನನಗ್ ಮಾರ್ಕ್ಸ್ ಬಂದಿದೆ ಅವನಿಗೂ ನನಗಿಂತ ಚೆನ್ನಾಗ್ ಮಾರ್ಕ್ಸ್ ಬರ್ಲಿ ಅಂತ ಯಾರು ಹೇಳಲ್ಲ. ನಿಮಗೆ ನಿಮ್ಮ ಕ್ಲೋಸ್ ಫ್ರೆಂಡ್ ಅಂದ್ರೆ ನಿಮ್ಮ ಮನಸ್ಸು, ನಿಮ್ಮ ಕ್ಲೋಸ್ ಫ್ರೆಂಡ್ ಅಂದ್ರೆ ನಿಮ್ಮ ಟೈಮು. ನಿಮ್ಮ ಮನಸ್ಸು, ನಿಮ್ಮ ಟೈಮು ಎರಡು ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್. ಅವ್ರಿಬ್ಬರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಅವರಿಬ್ರು ಚೆನ್ನಾಗಿ ನಿಮ್ಗೆ ಉಪಯೋಗಕ್ಕೆ ಬರ್ತಾರೆ. ಟೈಮ್ ಅಂಡ್ ಮೈಂಡ್, ಟೈಮ್ ಅಂಡ್ ಮೈಂಡ್, ಮೈಂಡ್ ಅಂಡ್ ಟೈಮ್ ಈಸ್ ಈಕ್ವಲ್ ಟು ಲೈಫ್. ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್.